ಹಲೋ ಫ್ರೆಂಡ್ಸ್, ಇವತ್ತು ನಾನು ಸೂಪರ್ ಈಸಿ ಟೇಸ್ಟಿ ಆ್ಯಂಡ್ ಇನ್ಸ್ಟೆಂಟ್ ರವಾ ಇಡ್ಲಿ ಮಾಡೋದು ತೋರಿಸ್ಕೊಡ್ತೀನಿ. ಇದಕ್ಕೆ ಫಸ್ಟ್ ಬ್ಯಾಟರ್ ಮಾಡೋಕ್ಕೆ ಒಂದು ಕಡಾಯಲ್ಲಿ ಎಣ್ಣೆ ಇಟ್ಟಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಮತ್ತು ಸಾಸಿವೆ ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ. ಅವೆರಡು ಪಟ ಅಂದಿದ ಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಕಡಲೆಬೇಳೆ ಹಾಕಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಹುರಿದಿದ ಮೇಲೆ ನಾನು ಉದ್ದಿನಬೇಳೆ 1 ಟೇಬಲ್ ಸ್ಪೂನ್ ಹಾಕ್ತಿದ್ದೀನಿ. ಎಲ್ಲ ಫ್ರೈ ಆಗಿದ ಮೇಲೆ ಇದಕ್ಕೆ 8 to 10 ಕರಿ ಲೀವ್ಸ್ ಹಾಕಬೇಕು. ನೀವು ಬೇಕಿದ್ದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಬೋದು. ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ. ಆ್ಯಂಡ್ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದು ವೆಜ್ಜಸ್ ಕೂಡ ಹಾಕ್ಬೋದು. ಇಲ್ಲಿ ನಾನು 1 ಬಟ್ಲ ರವೆ ಹಾಕಿದ್ದೀನಿ ನೋಡಿ. ಇದು ಮೆಷರ್ಮೆಂಟ್ ಆಗಿ ಮಾಡ್ತಿದ್ದೀನಿ. 1 ಬಟ್ಲ ರವಾಗೆ 1 ಬಟ್ಲು ಮೊಸರು ಮತ್ತು 1 ಬಟ್ಲು ನೀರು ಇಷ್ಟಿರಬೇಕು. ರವಾನ ಜಾಸ್ತಿ ಹುರಿಬಾರ್ದು. ಇದು ಜಾಸ್ತಿ ಹುರಿದ್ರೆ ಇದಕ್ಕೆ ನೀರು ಜಾಸ್ತಿ ತೊಗೊಳುತ್ತೆ. ಸೊ ಅದಕ್ಕೆ ಸ್ವಲ್ಪನೇ ಬೆಚ್ಚಗಾಗಬೇಕು ಅಷ್ಟೇ ನೋಡಿ. ಇದು ನಾವು ಉಪ್ಪಿಟ್ಟಿಗೆ ಹೆಂಗೆ ಮಾಡ್ತೀವಿ ಆ ಥರ ಮಾಡಬಾರ್ದು. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ನಾನು ಮೆಷರ್ಮೆಂಟ್ ಎಲ್ಲ ಮಾಡಿಟ್ಟಿದ್ದೆ. ಸೊ ಫಸ್ಟ್ ಒಂದು ಬೌಲ್ಗೆ ಇದೆಲ್ಲ ಟ್ರಾನ್ಸ್ಫರ್ ಮಾಡತ್ತೀನಿ. ಅದಾಗಿದ್ಮೇಲೆ ಇದಕ್ಕೆ 1 ಬಟ್ಲ ಏನು ನಾನು ಮೆಷರ್ಮೆಂಟ್ ಮಾಡಿಟ್ಟಿದ್ದೆ ಅದು ಮೊಸರು ಹಾಕ್ತಿದ್ದೀನಿ. ಫಸ್ಟ್ ಮೊಸರು ರವೆ ಎರಡು ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ಆಮೇಲೆ ಅದೇ ಮೆಷರ್ಮೆಂಟಲ್ಲಿ ಏನು ಬೌಲಲ್ಲಿ ತೊಗೊಂಡಿರ್ತೀನಿ ಅದರೊಳಗೆ ನಾನು ನೀರು ಮಿಕ್ಸ್ ಮಾಡಿ ಹಾಕ್ತೀನಿ. ಇದು ಫುಲ್ ಒಂದು ಬ್ಯಾಟರ್ ಕನ್ಸಿಸ್ಟೆನ್ಸಿ ಬರಬೇಕು. ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ, ಬಟ್ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ನೀವು ಸೋಡಾ ಯೂಸ್ ಮಾಡಲ್ಲ ಅಂತಂದರೆ ನೀವು ಹುಳಿ ಮೊಸರು ಏನಿರುತ್ತೆ ಅದಕ್ಕೆ ಮಜ್ಜಿಗೆ ಮಾಡಿ ಅದು ಕೂಡ ಮೆಷರ್ಮೆಂಟ್ 2 ಬಟ್ಲ ಅಷ್ಟೇ ಹಾಕಬೇಕು. 1 ಬಟ್ಲ ರವೆಗೆ 1 ಬಟ್ಲ 2 ಬಟ್ಲ ಮಜ್ಜಿಗೆ ಹಾಕಬೇಕು ನೋಡಿರಿ. ಇದು ನೋಡ್ತಿರ್ಬೋದು ಕನ್ಸಿಸ್ಟೆನ್ಸಿ ಇದಾಗಿದೆ. ಇಲ್ಲಿ ಇನ್ಸ್ಟೆಂಟಾಗಿ ಚಟ್ನಿ ಮಾಡೋಣ. ಇಲ್ಲಿ ಅರ್ಧ ಕೊಬ್ಬರಿ ತೊಗೊಂಡಿದ್ದೀನಿ, ಕಟ್ ಮಾಡಿದ್ದೀನಿ. ಹಾಗೆ 1 2 to 3 ಬೆಳ್ಳುಳ್ಳಿ ಎಸಳು ತೊಗೊಂಡಿದ್ದೀನಿ. 1 3 ಮೆಣಸಿನ್ಕಾಯಿ, 1 ಹಿಡಿ ಆಗೋಷ್ಟು ಪುಟಾಣಿ ತೊಗೊಂಡಿದ್ದೀನಿ. ಹಾಗೆ 1 2 3 ಎಸಳು ಪುದೀನ ತೊಗೊಂಡಿದ್ದೀನಿ. ಪುದೀನಾಯಿಂದ ಫ್ಲೇವರ್ ಸರಿಯಾಗಿ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಸ್ವಲ್ಪ ಉಪ್ಪು ಹಾಕಿ ಫಸ್ಟ್ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸಿ ಹೊಡೆದ್ಬಿಡ್ತೀನಿ. 1 ರೌಂಡ್ ಮಿಕ್ಸಿ ಆಗಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಹೆಂಗೆ ಕಾಣಿಸ್ತದೆ ಅಂತ. ಇದಕ್ಕೆ ನೀರು ಹಾಕಿ ಸಣ್ಣ ಪೇಸ್ಟ್ ಮಾಡಿಬಿಡ್ತೀನಿ. ನಮ್ಮ ಚಟ್ನಿ ಇನ್ಸ್ಟೆಂಟ್ ಚಟ್ನಿ ರೆಡಿ ಆಗಿದೆ ನೋಡಿ. ಆ್ಯಂಡ್ ಈ ಚಟ್ನಿನ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡಿ ನಾನು ಇದಕ್ಕೆ 1 ಟೆಂಪರಿಂಗ್ ಕೊಡ್ತೀನಿ. ಅದಕ್ಕೇನಿಲ್ಲ, ಈಸಿಯಾಗಿ ಒಂದು ಕಡಾಯಲ್ಲಿ 1 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತೊಗೊಳ್ಳಿ. ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಉದ್ದಿನಬೇಳೆ ಬೇಕಂದ್ರೂ ಹಾಕ್ಬೋದು, ಬಟ್ ನಾನು ಸ್ಕಿಪ್ ಮಾಡಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ಹಾಕಿ. ಆ್ಯಂಡ್ ಸ್ವಲ್ಪ ಸಿಡ್ದಿದ್ಮೇಲೆ ಇದಕ್ಕೆ ನಾನು ಕಡಿಪತ್ತ ಹಾಗೆ 1 ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ ನೋಡಿ. ಇದು ಎಲ್ಲ ಫ್ರೈ ಆಗಿದ್ಮೇಲೆ ಇದು ನಾನು ಚಟ್ನಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ. ನಮ್ದು ಇನ್ಸ್ಟೆಂಟ್ ಕೊಕೊನಟ್ ಚಟ್ನಿ ರೆಡಿ ಆಗಿಬಿಡುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನೋಡ್ತಿರ್ಬೋದು ನಾನು ಟೆಂಪರಿಂಗ್ ಎಲ್ಲ ಹಾಕಿದ್ದೀನಿ. ಆ್ಯಂಡ್ ದಿಸ್ ಇಸ್ ದ ಫೈನಲ್ ಲುಕ್ ಆಫ್ ಅ ಚಟ್ನಿ. ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಜಾಸ್ತಿ ಶೇರ್ ಮಾಡಿ ಸೊ ದ್ಯಾಟ್ ಎಲ್ಲರೂ ರೆಸಿಪಿ ನೋಡಿ ಅವರು ಮನೆಯಲ್ಲೇ ಟ್ರೈ ಮಾಡ್ತಾರೆ. ಆ್ಯಂಡ್ ದಿಸ್ ಇಸ್ ದ ಕ್ಲೋಸ್ ಲುಕ್ ನೋಡಿ ಹೆಂಗೆ ಕಾಣಿಸ್ತಿದೆ ಚಟ್ನಿ. ಇಲ್ಲಿ ಮೀನ್ ವೈಲ್ ನಾನಿಲ್ಲಿ ಇಡ್ಲಿ ಏನು ಬ್ಯಾಟರ್ ನಾನು ರೆಡಿ ಮಾಡಿಟ್ಟಿದ್ದೆ ಅದು 10 ಮಿನಿಟ್ಸ್ ಆಗಿತ್ತು. ಸೊ ಇಲ್ಲಿ ಇಡ್ಲಿ ಪಾತ್ರೆಗೆಲ್ಲ ನಾನು ಎಣ್ಣೆ ಹಚ್ಚತ್ತೀನಿ ನೋಡಿ. ಎಣ್ಣೆ ಹಚ್ಚಿದ ಮೇಲೆ ಇದಕ್ಕೆ ಒಂದೊಂದಕ್ಕೆ ಇಡ್ಲಿ ಹಾಕಿಬಿಡ್ತೀನಿ. ಏನಿಲ್ಲ, ನಾರ್ಮಲ್ ಇಡ್ಲಿ ಹೆಂಗೆ ಮಾಡ್ತೀವಿ ಹಾಗೆ 15 ಮಿನಿಟ್ಸ್ ಅಷ್ಟು ನಾವು ಇಲ್ಲಿ ಲಾಸ್ಟಲ್ಲಿ ನಾನು ಸೋಡಾ ಹಾಕಿದ್ದೀನಿ. ಸೋಡಾ ಹಾಕಿ 1 ರೌಂಡ್ ಮಿಕ್ಸಿ ಮಾಡಿ ಅದಾಗಿದ್ಮೇಲೆ ನಾನು ಎಲ್ಲ ಅದಕ್ಕೆ ಇಡ್ಲಿ ಬ್ಯಾಟರಲ್ಲಿ ಇಡ್ಲಿ ಹಾಕಿಬಿಡ್ತೀನಿ. ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಹಾಕಿಬಿಡ್ತೀನಿ. ಬ್ಯಾಟರ್ ಹಾಕಿ ನಾನು 15 ಮಿನಿಟ್ಸ್ ಬಿಟ್ಬಿಡ್ತೀನಿ. ಆಮೇಲೆ ಸಿಗೋಣ. ಆ್ಯಂಡ್ ಆಫ್ಟರ್ 15 ಮಿನಿಟ್ಸ್ ನಾನು ಓಪನ್ ಮಾಡ್ತಿದ್ದೀನಿ ನೋಡಿ. ನಮ್ಮ ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಇಡ್ಲೀಸ್ ರೆಡಿ ಆಗಿದೆ. ನಾನು ಪ್ಲೇಟಲ್ಲಿ ಸರ್ವ್ ಮಾಡ್ತಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಈಸಿಯಾಗಿ ಬರುತ್ತೆ ಅಂತ. ಒಂದು ಮೆತ್ಕೊಳ್ಳಲ್ಲ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಥರ ಇಡ್ಲಿ ನಿಮಗೆ ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಇಡ್ಲಿ ಬರುತ್ತೆ. ಆ್ಯಂಡ್ ನೀವು ಮತ್ತೆ ನೆಕ್ಸ್ಟ್ ಟೈಮ್ ನಿಮ್ಮ ಮನೇಲಿ ಮಾಡಂತ ಹೇಳ್ತಾರೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಎಲ್ಲ ಇಡ್ಲಿನೂ ತೆಗೆದು ಚಟ್ನಿನೂ ಸರ್ವ್ ಮಾಡಿಬಿಡ್ತೀನಿ. ಸೊ ದಿಸ್ ಈಸ್ ಅ ಫೈನಲ್ ಔಟ್ಪುಟ್. ನಮ್ಮದು ಏನು ರಿಸಲ್ಟ್ ಇದೆ ಇದೆ ನೋಡಿ. ಇನ್ಸ್ಟೆಂಟ್ ರವಾ ಇಡ್ಲಿ ವಿತ್ ಕೊಕೊನಟ್ ಚಟ್ನಿ. ಒಂದ್ಸರಿ ಟ್ರೈ ಮಾಡಿ. ಹೋಟೆಲಲ್ಲಿ ತಿನ್ನೋದು ಮರ್ತು ಬಿಡ್ತೀರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.